ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಈ ದ್ವಿತೀಯ ಪಿ ಯು ಸಿ ರಿಸಲ್ಟ್ಸ್ ಏನೈತಪ್ಪ, ಕ್ಷಣಕ್ಕೂ ಒಂದು ಟ್ವಿಸ್ಟ್ ಕೊಡಕತ್ತಬಿಟ್ಟೈತಿ. ಸಾಯಂಕಾಲ 6 ಗಂಟೆಗೆ ನಿಮ್ದು ಪತ್ರಿಕಾ ಪ್ರಕಟಣೆ ಅಂತ ಒಂದು ಜಾಲತಾಣಗಳಲ್ಲಿ ಒಂದು ಇದು ಹರಿದಾಡಿತ್ತು. ಅದು ಎಷ್ಟರ ಮಟ್ಟಿಗೆ ಕರೆ, ಎಷ್ಟರ ಮಟ್ಟಿಗೆ ಸುಳ್ಳು ಐತಿ. ಹಂಗಂದ್ರೆ ನಾಳೆ 10ನೇ ತಾರೀಕು ರಿಸಲ್ಟ್ ಬರುತ್ತೋ ಇಲ್ವೋ, ಅಥವಾ ಬರಲ್ಲ ಅಂದರೆ ನೆಕ್ಸ್ಟ್ ಡೇಟ್ ಯಾವುದು, ಏನೈತಿ ಈ ವಿಡಿಯೋದಲ್ಲಿ, ಏನೈತೆ ಎ ಟು ಜೆಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಸಂಪೂರ್ಣ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ವಿಡಿಯೋನ ನೀವೇನಾದರೂ ಮೊದಲೇ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಆಲ್ರೆಡಿ ಬಂದ ಒಂದು ಈ ಪ್ಯಾಕ್ಸ್ ನೋಡ್ಬೋದು. ಇದು ಎಷ್ಟರ ಮಟ್ಟಿಗೆ ಸುಳ್ಳು ಐತಿ, ಅದು ಫೇಕ್ ಐತೋ ರಿಯಲ್ ಐತೆ ಅಂತ ಇನ್ನೂವರೆಗೆ ಗೊತ್ತಾಗಿಲ್ಲ. ಆದರೆ ಇದು ಫೇಕ್ ಐತಿ ಅನ್ನೋಕೆ ಒಂದಿಷ್ಟು ದಾಖಲಾತಿಗಳು ಅದ, ನೋಡ್ಕೋಬೋದು ನೀವು. ಇಲ್ಲಿ ದಿನಾಂಕ ನೋಡಿರ್ಬೋದು ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿರ್ಬೋದು. 10/4 ಕೇಳಿದರೆ ಇವತ್ತು ಬಂದ ಪ್ಯಾಕ್ಸ್ ಆದರೂ ಡೇಟ್ ಮಾತ್ರ 10ನೇ ತಾರೀಕು ಹಾಕಿದ್ದಾರೆ. ಅದರ ಜೊತೆಗೆ ಇಲ್ಲಿ ಪಿ ಯು ಸಿ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ 10/4 ಬೆಳಗ್ಗೆ 10 ಗಂಟೆಗೆ ಶಾಲಾ ಶಿಕ್ಷಣ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಸುದ್ದಿಗೋಷ್ಠಿ, ಅಂದ್ರೆ ಇವರು 10ನೇ ತಾರೀಕಿಗೆ ನಮ್ಮ ಸುದ್ದಿಗೋಷ್ಠಿ ನಡೆಸ್ತೀವಿ ಅಂತೇಳಿ ಹೇಳಿದ್ದಾರೆ. ಮತ್ತು ಅದಾದಮೇಲೆ 10ನೇ ತಾರೀಕು ದಿನದಂದು 11 ಗಂಟೆಗೆ ನಿಮ್ಮ ರಿಸಲ್ಟ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಐತಿ, ಎಷ್ಟರ ಮಟ್ಟಿಗೆ ಸುಳ್ಳು ಐತೈತೆ ಇದ್ರ ಮೇಲೆ ನಿಮಗೆ ತಿಳಿತದೆ. ಯಾರೋ ಉಡಾಣ ಮಕ್ಕಳು ಸಿಟ್ಟು ಬರೋಕ್ಕದ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ಎಡಿಟ್ ಮಾಡಿ ಬಿಟ್ಟಿರೋ ಹಾಗಿದೆ. ನಮ್ಮ ಈಗ ಮಧು ಬಂಗಾರಪ್ಪ ಸರ್ ಅವ್ರು ಏನದಾರ, ಯಾವುದೇ ರೀತಿ ಇನ್ನೂವರೆಗೆ ಸುದ್ದಿಗೋಷ್ಠಿಯನ್ನು ನಡೆಸಿಲ್ಲ. ಇಷ್ಟರ ಮಟ್ಟಿಗೆ ಇದು ನಿಜ ಐತಿ, ಎಷ್ಟರ ಮಟ್ಟಿಗೆ ಸುಳ್ಳು ಐತೆ ಅಂತ ನಿಮಗೆ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಿ ಸ್ನೇಹಿತರೆ. ಇದು ಬಂದು ಬೇಕಾಗಿದೆ ಸ್ನೇಹಿತರೆ ಆಲ್ಮೋಸ್ಟ್. ಯಾಕಂದ್ರೆ ನಮ್ಮ ಸುದ್ದಿಗೋಷ್ಠಿ ನಡಿಬೇಕಾಗಿತ್ತು. ಅದರ ಪಿ ಯು ಸಿ ರಿಸಲ್ಟ್ ನಾಳೆ ಇದೆ ಅಂದರೆ ಅದರ ಹಿಂದಿನ ದಿನ ಸುದ್ದಿಗೋಷ್ಠಿ ನಡೆಸಿ ಅದ್ರ ಬಗ್ಗೆ ರಿಸಲ್ಟ್ ಎಷ್ಟಕ್ಕೆ ಬಿಡ್ತಾರೆ, ಯಾವ ಟೈಮಿಂಗ್ಸ್ ಬಿಡ್ತಾರೆ ಮತ್ತು ಯಾವ ವೆಬ್ಸೈಟ್ನಾಗ ಬಿಡ್ತಾರಂತ ಸಂಪೂರ್ಣವಾದ ಮಾಹಿತಿ ಸುದ್ದಿಗೋಷ್ಠಿಯೊಳಗೆ ಕಂಪಲ್ಸರಿ ತಿಳಿಸ್ತಾರೆ. ಅದಕ್ಕಾಗಿ ಇದು ರಿಸಲ್ಟ್ ಮಾತ್ರ 100% ಫೇಕ್ ಇದೆ ಅನಿಸುತ್ತೆ. ಯಾವುದಕ್ಕೂ ಇನ್ನೂ ಕಾಲ ಮಿಂಚಿಲ್ಲವಲ್ವಲ್ಲ, ಅದಕ್ಕಾಗಿ ನಾಳೆವರೆಗೆ ಕಾಯೋಣ. ನಾಳೆ ಅಥವಾ ರಿಸಲ್ಟ್ ಬರ್ಲಿಕ್ಕಂದ್ರೆ ನಿಮ್ಮದು 12ನೇ ತಾರೀಕು ಅಥವಾ 15ನೇ ತಾರೀಕು ಫಿಕ್ಸ್ ನಿಮ್ದು ರಿಸಲ್ಟ್ ಬರುತ್ತೆ. ಯಾರೂ ಆತಂಕಕ್ಕೆ ಒಳಗಾಗಬೇಡಿ. ಹಲವಾರು ರೀತಿ ಪ್ಯಾಕ್ಸ್ ಇದು ಹರಿದಾಡ್ತಾವೆ. ಇದ್ರ ತಕ್ಕಂತೆ ಒಂದು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡ್ತಾರೆ. ಅದು ಯಾರು ಇದನ್ನು ಈ ರೀತಿ ಎಡಿಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಶಿಕ್ಷೆ ಕೂಡ ಆಗುತ್ತೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೇಕು ಅನ್ಕೋತೀನಿ. ಈ DAR ಪೊಲೀಸ್ದು ಕೂಡ ಇದೇ ರೀತಿ ಒಂದು ಪ್ಯಾಕ್ಸ್ ಹರಿದಾಡಿತ್ತು. ಅವ್ರ ಬಗ್ಗೆ ಕೂಡ ಈ ಕಂಪ್ಲೇಂಟ್ ರಿಜಿಸ್ಟರ್ ಆಗೈತಿ. ಇದು ಕೂಡ ಏನರ ಫೇಕಾಗಿ ಏನರ ಮಾಡಿದ್ರಪ್ಪ ಅಂದ್ರೆ ಇದು ಕೂಡ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಅವರಿಗೆ ತಕ್ಕ ಶಿಕ್ಷೆನ ಕೊಡ್ತಾರೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಅದು ಏನೇ ಆಗಿರಲಿ, ನಿಮ್ದು ರಿಸಲ್ಟ್ ಬರೋವರೆಗೂ ನೀವು ವೇಟ್ ಮಾಡಿರಿ. ಅದು ಯಾವುದೇ ತಾರೀಕಿಗೆ ಬರಲಿ, ಹೋಪನ್ನು ಕಳ್ಕೊಕ್ಕೆ ಹೋಗ್ಬೇಡ್ರಿ. ಯಾವುದೇ ರೀತಿ ಅಪ್ಡೇಟ್ ಇತ್ತು ನಮ್ಮ ಚಾನಲಲ್ಲಿ ಬರ್ತಾವೆ, ತಪ್ಪದೇ ವಿಡಿಯೋ ನೋಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಶುಭ ದಿನ.